ಐಫೋನ್ನಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ಸ್ಕ್ಯಾನ್ ಮಾಡೋದು ತುಂಬಾನೇ ಸುಲಭದ ಕೆಲಸ. ಐಫೋನ್ನಲ್ಲಿ ಬಹಳ ಪವರ್ಫುಲ್ ಸ್ಕ್ಯಾನರ್ ಬಿಲ್ಟ್ ಇನ್ ಆಗೇ ಬಂದಿರುತ್ತೆ. ಇದಕ್ಕಾಗಿ ನೀವು ಯಾವ ಹೊಸ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡಾಕ್ಯುಮೆಂಟ್ಸ್ಗಳನ್ನು ಸ್ಕ್ಯಾನ್ ಮಾಡೋದರ ಜೊತೆಗೆ ಕ್ರಾಪ್ ಮಾಡಿ ಕಲರ್ ಟೋನ್ ಕೂಡ ಚೇಂಜ್ ಮಾಡ್ಬೋದು. ಇದನ್ನೆಲ್ಲ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಿಮ್ಮ ಐಫೋನ್ನಲ್ಲಿ ನೋಟ್ ಆ್ಯಪ್ ಮೂಲಕ ಡಾಕ್ಯುಮೆಂಟ್ಸ್ಗಳನ್ನು ಸ್ಕ್ಯಾನ್ ಮಾಡ್ಬೋದು. ಈಗ ನೋಟ್ ಆ್ಯಪನ್ನು ಓಪನ್ ಮಾಡಿ ಸ್ಕ್ರೀನ್ನ ಕೆಳಗಡೆ ಕಾಣ್ತಾ ಇರೋ ಈ ಸಿಂಬಲನ್ನು ಕ್ಲಿಕ್ ಮಾಡಿ. ಇದು ಹೊಸ ನೋಟ್ ಡಾಕ್ಯುಮೆಂಟನ್ನು ಓಪನ್ ಮಾಡುತ್ತೆ. ಸ್ಕ್ರೀನ್ ಕೆಳಗೆ ಕಾಣ್ತಾ ಇರೋ ಕ್ಯಾಮ್ರಾ ಐಕಾನ್ ಬಟನನ್ನು ಒತ್ತಿ. ಈಗ ಇಲ್ಲಿ 4 ಆಪ್ಷನ್ಸ್ ತೋರಿಸುತ್ತೆ. ಇದರಲ್ಲಿ ಸ್ಕ್ಯಾನ್ ಡಾಕ್ಯುಮೆಂಟ್ ಬಟನನ್ನು ಕ್ಲಿಕ್ ಮಾಡಿ. ಈಗ ನಿಮ್ಮ ಮೊಬೈಲ್ನ ಫ್ರಂಟ್ ಕ್ಯಾಮ್ರಾ ಓಪನ್ ಆಗುತ್ತೆ. ನೀವು ಯಾವ ಡಾಕ್ಯುಮೆಂಟ್ಸ್ಗಳನ್ನು ಸ್ಕ್ಯಾನ್ ಮಾಡಬೇಕೋ ಅದನ್ನು ಕ್ಯಾಮ್ರಾ ಮುಂದೆ ಇಡಿ. ನೋಟ್ ಆ್ಯಪ್ ತಾನಾಗೇ ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡಿ ಒಂದು ಪ್ರಿವ್ಯೂ ತೋರಿಸುತ್ತೆ. ಈಗ ಸ್ಕ್ರೀನ್ ಕೆಳಭಾಗದಲ್ಲಿ ಒಂದು ಚಿಕ್ಕ ಪ್ರಿವ್ಯೂ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿ. ಈಗ ನೀವಿಲ್ಲಿ ನೋಡ್ಬೋದು ನಿಮ್ಮ ಡಾಕ್ಯುಮೆಂಟ್ಸ್ ಹೇಗೆ ಸ್ಕ್ಯಾನ್ ಆಗಿದೆ ಅಂತ. ಹಾಗೆ ಇಲ್ಲಿ ಕೆಳಗಡೆ 4 ಬಟನ್ ಇದೆ. ಮೊದಲನೇದು ಕ್ರಾಪ್ ಬಟನ್. ನೀವು ಸ್ಕ್ಯಾನ್ ಮಾಡಿರೋ ಡಾಕ್ಯುಮೆಂಟ್ನ ಕ್ರಾಪ್ ಮಾಡಿ ಸರಿಯಾಗಿ ಅಡ್ಜಸ್ಟ್ ಮಾಡೋದಕ್ಕೆ ಇದು ಉಪಯೋಗ ಆಗುತ್ತೆ. ಇಲ್ಲಿ ಸ್ಕ್ಯಾನ್ ಆಗಿರೋ ಡಾಕ್ಯುಮೆಂಟ್ ಸುತ್ತ 4 ಕಾರ್ನರ್ನಲ್ಲಿ ಸರ್ಕಲ್ ಇದೆ. ಅದನ್ನು ಹೋಲ್ಡ್ ಮಾಡಿ ಡಾಕ್ಯುಮೆಂಟ್ ಎಷ್ಟು ಬೇಕೋ ಅಷ್ಟನ್ನು ಅಡ್ಜಸ್ಟ್ ಮಾಡ್ತೀನಿ. ಈ ರೀತಿ ನೀವು ಡಾಕ್ಯುಮೆಂಟ್ಸನ್ನು ನೀಟಾಗಿ ಕ್ರಾಪ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಬಟನ್ ಫಿಲ್ಟರ್. ಇದನ್ನು ಉಪಯೋಗಿಸಿ ನೀವು ಡಾಕ್ಯುಮೆಂಟ್ಸನ್ನು ಗ್ರೇ ಕಲರ್ ಡಾಕ್ಯುಮೆಂಟ್ ಮಾಡ್ಬೋದು ಅಥವಾ ಕಲರ್ ಡಾಕ್ಯುಮೆಂಟ್ನ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ಬೋದು. ಹಾಗೆ ಕೊನೆ ಆಪ್ಷನ್ PDF ಬದಲು JPEGನಲ್ಲಿ ಡಾಕ್ಯುಮೆಂಟನ್ನು ಸೇವ್ ಮಾಡ್ಕೋಬೋದು. ಮುಂದಿನ ಬಟನ್ ನಿಮ್ಮ ಡಾಕ್ಯುಮೆಂಟನ್ನು ರೊಟೇಟ್ ಮಾಡೋದಕ್ಕೆ ಉಪಯೋಗ ಆಗುತ್ತೆ. ಇನ್ ಕೇಸ್ ನೀವು ಡಾಕ್ಯುಮೆಂಟನ್ನು ಉಲ್ಟಾ ಸ್ಕ್ಯಾನ್ ಮಾಡಿದರೆ ಅದನ್ನು ಈ ಬಟನ್ ಉಪಯೋಗಿಸಿ ರೊಟೇಟ್ ಮಾಡ್ಬೋದು. ನಿಮಗೆ ಈ ಡಾಕ್ಯುಮೆಂಟ್ ಸ್ಕ್ಯಾನ್ ಆಗಿರೋ ರೀತಿ ಇಷ್ಟ ಆಗಿಲ್ಲ ಅಂದರೆ ಈ ಬಟನ್ ಒತ್ತಿ ಡಿಲೀಟ್ ಮಾಡ್ಬೋದು. ಈಗ ನೀವು ಸ್ಕ್ಯಾನ್ ಮಾಡಿರೋ ಡಾಕ್ಯುಮೆಂಟ್ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಅದನ್ನು ಮೇಲೆ ಕಾಣ್ತಾ ಇರೋ ರೀಟೇಕ್ ಬಟನನ್ನು ಕ್ಲಿಕ್ ಮಾಡಿ ಮತ್ತೊಂದು ಸಾರಿ ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡ್ಬೋದು. ನೀವು ಸ್ಕ್ಯಾನ್ ಮಾಡಿರೋ ಡಾಕ್ಯುಮೆಂಟ್ಸ್ ಸರಿಯಾಗಿದ್ದರೆ ಡನ್ ಬಟನನ್ನು ಕ್ಲಿಕ್ ಮಾಡಿ. ಇದನ್ನು ಸೇವ್ ಬಟನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ನೋಟ್ ಆ್ಯಪ್ನಲ್ಲಿ ಡಾಕ್ಯುಮೆಂಟ್ ಸೇವ್ ಆಗಿರುತ್ತೆ. ಇದನ್ನು ಮೇಲೆ ಕಾಣೋ ಶೇರ್ ಬಟನನ್ನು ಕ್ಲಿಕ್ ಮಾಡಿ ವಾಟ್ಸ್ಆ್ಯಪ್ ಅಥವಾ ಬೇರೆ ಆ್ಯಪ್ಗಳಲ್ಲಿ ಶೇರ್ ಕೂಡ ಮಾಡ್ಬೋದು. ನೋಡಿದ್ರಲ್ಲ, ಐಫೋನ್ನಲ್ಲಿ ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡಿ ಶೇರ್ ಮಾಡೋದು ಎಷ್ಟು ಸುಲಭದ ಕೆಲಸ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ತಂತ್ರಜ್ಞಾನದ ಕುರಿತು ಕನ್ನಡದಲ್ಲಿ ಮಾಹಿತಿ ಪಡೆಯಲು ಬೆಲ್ ಐಕಾನ್ ಒತ್ತಿ ಟೆಕ್ ಟಾಕ್ ಇನ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.